ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನೊಂದು ವರ್ಕ್ ಬ್ಲೌಸು, ಮಷಿನ್ ವರ್ಕ್ ಬ್ಲೌಸ್ ನೋಡಿ ತೋರಿಸ್ತಿದ್ದೀನಿ ನಿಮಗೆ. ಈ ಒಂದು ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಸ್ಟಿಚ್ ಮಾಡ್ಕೋಬೇಕು ಅಂತ ಒಂದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, 6 ಇಂಚಸ್ ಬಂದಿದೆ ನನಗೆ ನೆಕ್ ಬಿಡ್ತು. ನನಗೆ ಬೇಕಾಗಿರೋದು 5.5 ಇಂಚು, ಒಂದು 1/2 ಇಂಚು ಎಕ್ಸ್ಟ್ರಾ ಇದೆ. ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ದು. ಇದು ಬ್ಯಾಕು, ಇದು ಫ್ರಂಟು. ನೋಡಿ, ಫ್ರಂಟ್ ನೆಕ್ಗೆ ರೈಟ್ ಸೈಡ್ ಮಾತ್ರ ಬರುತ್ತೆ. ಇವು 4 ಇರೋದು ಇದು ಟ್ಯಾಸಲ್ಸು. ಸೊ ಇದು ಅಷ್ಟೇ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ ನನಗೆ ಫ್ರಂಟು. ಈ ಒಂದು ಡೀಪ್ ಎಷ್ಟಿದೆಯೋ ಅಷ್ಟೇ ವರ್ಕ್ ಮಾಡಿದ್ದಾರೆ. ಮತ್ತು ಸ್ಲೀವ್ಸಲ್ಲಿ ಬೇಕಾದ್ರೆ ನೀವು, ನಾನಿಲ್ಲಿ ಲೋಡಿಂಗ್ ಏನು ಮಾಡಿಲ್ಲ ಬಾಟಮಲ್ಲಿ, ಸೊ ಹಾಗಾಗಿ ನೀವು ಅದನ್ನು ಸ್ವಲ್ಪ ಲೆಂತ್ ಬೇಕೋ ಶಾರ್ಟ್ ಬೇಕೋ ಬೇಕಾದ್ರೆ ನಾವು ಮಾಡ್ಕೋಬೋದು. ಕರೆಕ್ಟಾಗಿ ನನಗೆ ಅದೊಂದಷ್ಟೇ ನೆಕ್ ವಿಡ್ತ್ ಅಷ್ಟೇ ಸ್ವಲ್ಪ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಇಟ್ಟಿದ್ದಾರೆ. ಇನ್ನೆಲ್ಲ ಕರೆಕ್ಟಾಗೇ ಇದೆ. ಈ ಒಂದು ವರ್ಕು ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ಗೆ ಮಾರ್ಜಿನ್ ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು, ಮಾರ್ಜಿನ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಹೇಳ್ಕೊತೀನಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಸ್ಟಿಚಿಂಗ್ ಕಲಿತಾ ಇದ್ದಾರೆ ಅನ್ನೋರಿಗೆ ಈ ಲಿಂಕ್ನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಾರ್ಜಿನ್ ಹಾಕೊಂಡ್ಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ನಾನು ಕಟ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಇರೋ ಕ್ಲಾತ್ನ. ನಾನೀಗ ಮಾರ್ಕ್ ಮಾಡ್ತಾ ಇರೋದು ಬ್ಲೌಸು, ಮೆಷಿನ್ ವರ್ಕ್ ಬ್ಲೌಸು. ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇಂಚಸ್ದು ಚೆಸ್ಟ್ ಮೆಜರ್ಮೆಂಟು. ನಂಗೆ ಲೆಂತ್ ಬೇಕಿಲ್ಲಿ ರೆಡಿ 15 ಇಂಚಸ್ಸು, 1 ಇಂಚ್ ಆ್ಯಡ್ ಮಾಡಿ 16 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಈ ರೀತಿ ನಾನು ಐರನ್ ಮಾಡಿಕೊಂಡು ಸಿಂಕ್ ಮಾಡಿ ಐರನ್ ಮಾಡಿದ್ದೀನಿ ಲೈನಿಂಗ್ನ. ಸೊ ನೀವು ಹಾಗೆ ಬೇಕಾದ್ರೆ ಐರನ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಕ್ ಮಾಡಿ ಐರನ್ ಮಾಡಿದ್ದೀನಿ. 16 ಇಂಚಸ್ಗೆ ಒಂದು ಸ್ಟ್ರೈಟ್ ಲೈನ್ನ ಎಳ್ದಿದ್ದಾದಮೇಲೆ ನೆಕ್ಸ್ಟ್ ನಾನು ವೇಸ್ಟ್ನ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ನೋಡಿ, ವೇಸ್ಟ್ ಬಂದು 8.5 ಇಂಚು, 1 ಇಂಚು ಡಾಟ್ಗೆ. ನೋಡಿ, 34 ವೇಸ್ಟ್ ಮೆಜರ್ಮೆಂಟು, 38 ಚೆಸ್ಟ್ ಮೆಜರ್ಮೆಂಟು, 1 ಇಂಚ್ ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಷ್ಟಾದಮೇಲೆ ಚೆಸ್ಟ್ ಮಾರ್ಕ್ ಮಾಡ್ತಾ ಇದ್ದೀನಿ 9.5 ಇಂಚು. 9.5 ಇಂಚ್ ರೆಡಿ ಬೇಕು. ಇದು 38 ಸೈಜ್ ಬ್ಲೌಸ್ ಆಗಿರೋದ್ರಿಂದ 9.5 ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 9.5 ಬರುತ್ತೆ. 1.5 ಇಂಚು ಮಾರ್ಜಿನ್ಗೋಸ್ಕರ. ಇಷ್ಟಾದಮೇಲೆ ಈಗ ನೆಕ್ಸ್ಟು ನೆಕ್ ವಿಡ್ತ್ 2.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಬಂದು ನನಗೆ 3/4 ರೆಡಿ ಎಷ್ಟು ಬೇಕು, ನನಗೆ 2/4 ಬೇಕು. ಸೊ ಹಾಗಾಗಿ ನಾನು 3/4ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಆರ್ಮೋಲ್ ಡೌನಿಂಗು ತಗೋತಾ ಇದ್ದೀನಿ 6 ಇಂಚು. ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹೇಳ್ಕೊಳ್ಳೋಣ. ಇಲ್ಲಿ 5/4 ನೋಡಿ, ಟೋಟಲ್ 5/4 ತೊಗೊಂಡಿದ್ದೀನಿ. ಇಲ್ಲೂ ಸಹ ನಾನು 5/4ಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ಳೋಣ. ಆರ್ಮೋಲ್ ಶೇಪ್ ತೆಗೆಕಿ ಕಾರ್ನರಲ್ಲಿ ಒಂದು ಲೈನ್ ಎಳಿತೀನಿ. ಇಷ್ಟಾದಮೇಲೆ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ಕೊಂಡು ಒಂದು ಲೈನ್ನ ಎಳಿತಿದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ಇಷ್ಟಾದಮೇಲೆ ನಾನು ಆರ್ಮೋಲ್ ರೌಂಡಿಂಗ್ಗೆ 1 ಇಂಚ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇದು ಡೀಪ್ ನೆಕ್ ಆಗಿದೆ, ಸೊ ಹಾಗಾಗಿ ನಾನು 1 ಇಂಚಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ. ಮಿಡ್ಲಿಗೆ ನೋಡಿ 6 ಇಂಚಸ್ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡೆ 3 ಇಂಚಸ್ಗೆ. ಈಗ ಕರ್ವ್ ಸ್ಕೇಲ್ ತಗೊಂಡು ನಾನು ಶೇಪ್ನ ಡ್ರಾ ಮಾಡ್ತೀನಿ ಈ ರೀತಿ. ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ಈಗ ಡೀಪ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಡೀಪ್ ನನಗೆ ರೆಡಿ ಬೇಕು 4.5, 3/4 ಇಂಚ್ನ ಆ್ಯಡ್ ಮಾಡ್ತೀನಿ. ಪೈಪಿಂಗಿಗೆ 1/2 ಇಂಚು ಪೈಪಿಂಗಿಗೆ 1/4 ಇಂಚು, ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚು ಸೇರಿಸಿ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 4.5 ಬೇಕಲ್ಲ, 5/4 ತೊಗೊಂಡಿದ್ದೀನಿ, 3/4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ನೆಕ್ ಡೀಪ್ ಬರ್ತಿದೆ ನನಗೆ 10.5 ಇಂಚು. ಇಲ್ಲಿ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಾವು ಇಲ್ಲಿ ಏನು ಮಾರ್ಕ್ ಮಾಡಿಕೊಂಡ್ರು ನಾವು ಆ ರೀತಿ ವರ್ಕ್ ಏನು ಮಾಡಿದೆಯೋ ಆ ಶೇಪಲ್ಲೇ ನಾವು ಕಟ್ ಮಾಡೋದು. ಸೊ ಸುಮ್ಮನೆ ಹಂಗೆ ಮಾರ್ಕ್ ಮಾಡ್ಕೊಳ್ತೀವಿ. ನಮಗೆ ಶೋಲ್ಡರು ನೆಕ್ ಬಿಡ್ತು ಮಾರ್ಜಿನ್ ಕರೆಕ್ಟಾಗಿ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಬರಬೇಕು ಲೈನು. ಸೊ ಹಾಗಾಗಿ ಆ ಒಂದು ಇದಕ್ಕೋಸ್ಕರನೇ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು. ಇಷ್ಟಾದಮೇಲೆ ನೋಡಿ, ಇಲ್ಲಿ ವೇಸ್ಟ್ ಹತ್ರ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು
ರೆಡಿ ನನಗೆ 4.5 ಇಂಚು 4.5 ಇಂಚ್ ರೆಡಿ ಬೇಕು ಡಾಟ್ದು 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ಕಡೆ 1/2 ಇಂಚ್ ಆ ಕಡೆ 1/2 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೆ ನಾನು, ಸೊ ಬ್ಲೌಸ್ ಮೆಜರ್ಮೆಂಟ್ ಇಲ್ಲ. ಸೊ ಹಾಗಾಗಿ ನಾನು ಹಾಗೇನೆ ಮೆಜರ್ಮೆಂಟ್ನ ಹೇಳ್ತಿರೋದು. ಸೈಡ್ಗೆ 1/2 ಇಂಚು ಈ ರೀತಿ ಕ್ರಾಸ್ ಆಗಿ ತಗೊಳ್ತೀನಿ. ಇಷ್ಟು ನೋಡಿ 38 ಸೈಜ್ ಚೆಸ್ಟು, ವೇಸ್ಟ್ ಬಂದು 34 ಇಂಚಸ್ದು. ಸೊ ಈ ಮಾರ್ಕಿಂಗಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಸೊ ಮಾರ್ಕ್ ಮೇಲಿಂದ ನೀಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ, ಸ್ಟಿಚ್ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇಷ್ಟಾದಮೇಲೆ ನೋಡಿ ಈಗ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಬಟ್ಟೆನ ಪದೇ ಪದೇ ಜರುಗಿಸ್ಬೇಡಿ. ಬಿಗಿನರ್ಸ್ ಆದರೆ ಬಟ್ಟೆ ಜರುಗಿಸಿದ್ರೆ ನಿಮಗೆ ಕಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನೀವೇ ಆ ಕಡೆ ಹೋಗಿ ನೀಟಾಗಿ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಬಟ್ಟೆನ ತಿರುಗಿಸ್ತಾ ಇದ್ರೆ ನಿಮಗೆ ಬಟ್ಟೆ ಜಾರುತ್ತೆ. ಸೊ ಕಾಟನ್ ಕ್ಲಾತ್ ಆದರೆ ಜಾರಲ್ಲ, ನಿಮಗೆ ಸಿಲ್ಕ್ ಮೆಟೀರಿಯಲ್ ಆದರೆ ಇಲ್ಲ ಸಿಂಥೆಟಿಕ್ ಕ್ಲಾತಲ್ಲಾದರೆ ನಿಮಗೆ ಬಟ್ಟೆ ಜರುಗುತ್ತೆ. ನೋಡಿ ಇಷ್ಟು ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಇದ್ರ ಅದಾದ್ಮೇಲೆ ನಾನು ಫ್ರಂಟ್ನ ಕಟ್ ಮಾಡ್ತೀನಿ. ಫ್ರಂಟ್ ಕಟ್ ಮಾಡೋದಾದರೆ ನೋಡಿ ಸಿಮಿಲರೇ ಬರುತ್ತೆ ನಿಮ್ಗೆ ನಾರ್ಮಲ್ ಬ್ಲೌಸ್ಗಿಂತೂ. ಈ ಒಂದು ವರ್ಕ್ ಬ್ಲೌಸು ಹೊಲಿಬೇಕು ಅಂದ್ರೂ ಹೆಚ್ಚು ಕಮ್ಮಿ ಅದೇ ಮೆಜರ್ಮೆಂಟ್ಸ್ ಬರುತ್ತೆ. ಸೊ ನಾವು ನೆಕ್ ಫ್ರಂಟ್ ಡೀಪ್ ಆಗಿರ್ಬೋದು, ಬ್ಯಾಕ್ ಡೀಪ್ ಆಗಿರ್ಬೋದು, ಸ್ಲೀವ್ ಆಗಿರ್ಬೋದು, ವರ್ಕ್ ನಾವು ಯಾವ ರೀತಿ ಮೆಜರ್ಮೆಂಟ್ ಕೊಟ್ಟು ವರ್ಕ್ ಮಾಡಿಸಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ವರ್ಕ್ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟು ಮಾಡಿಸಿದ್ರೆ ನಿಮಗೆ ಬ್ಲೌಸ್ ಫಿನಿಶಿಂಗು ಅದೇ ಥರ ಬರುತ್ತೆ. ವರ್ಕ್ ನಾವು ಚೆನ್ನಾಗಿ ಮಾಡಿಲ್ಲ ಅಂದರೆ ನಾವು ಸ್ಟಿಚ್ ಮಾಡೋದನ್ನು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಮೆಜರ್ಮೆಂಟ್ ಪ್ರಕಾರ ನೀವು ವರ್ಕ್ನ ಮಾಡಿಸಿರ್ಬೇಕಾಗತ್ತೆ. ನೋಡಿ ನಾನು ಸುತ್ತು ಮಾರ್ಕ್ ಮಾಡಿಕೊಂಡೆ. ಈಗ ನೆಕ್ ನೋಡಿ 2.25 ಬರ್ತಿದೆ, ಯಾಕಂದರೆ ನಮ್ಮ ಕಾಲಿನ ಜುಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಬಿಟ್ಟಿರ್ತೀವಲ್ಲ. ಸೊ ಹಾಗಾಗಿ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀವು ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ ಇಲ್ಲೂ ರೌಂಡು. ಇದು ಅಷ್ಟೇ ನಿಮಗೆ ಫ್ರಂಟು ಯಾವ ರೀತಿ ವರ್ಕ್ ಮಾಡಿರ್ತಾರೋ ಅದೇ ರೀತಿ ಬರುತ್ತೆ. ನೋಡಿ ಇಲ್ಲಿ 1/2 ಇಂಚಷ್ಟು ಈ ಥರ ಶೇಪ್ ಕೊಡ್ತಾ ಇದ್ದೀನಿ, ಆರ್ಮೋಲ್ ಶೇಪ್ನ. ಗೊತ್ತಾಯ್ತಲ್ಲ, ಆರ್ಮೋಲ್ ಶೇಪ್ 1/2 ಇಂಚ್ ಕೊಟ್ಟಾದ್ಮೇಲೆ 2 ಇಂಚಸ್ ಮೈನಸ್ ಮಾಡ್ತೀನಿ ನಾನು ಶೇಪ್ ಬೆಲ್ಟ್ಗೋಸ್ಕರ. ಶೇಪ್ ಬೆಲ್ಟ್ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ಇಷ್ಟಾದಮೇಲೆ ನಾನು ಫ್ರಂಟಲ್ಲಿ ನೋಡಿ 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1/4ಗೆ ಒಂದು ಮಾರ್ಕ್ ಮಾಡಿದ್ದಾದಮೇಲೆ ನೋಡಿ ಇಲ್ಲಿಂದ 3.5 ಡೌನಿಂಗ್ ತಗೊಳ್ತೀನಿ ನಾನು. ಸೊ ಇಲ್ಲಿ ನಮ್ಗೆ ಮಾರ್ಕ್ ಮಾಡೋದು ನಿಮಗೆ ನನಗೆ ಗೊತ್ತಾಗಲಿಲ್ಲ, ಕಾಣಿಸ್ತಾ ಇಲ್ಲ ಅನ್ಕೋತೀನಿ ನಾನು. 3.5ಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ನೋಡಿ 1/4 ಇಂಚಷ್ಟು ಡೌನ್ ಮಾಡ್ತೀನಿ. ನಾನು ಸ್ಟಿಚ್ ಮಾಡ್ತಾ ಇರೋ ಬ್ಲೌಸು ಹೆವಿ ಚೆಸ್ಟ್ ಬ್ಲೌಸ್ ಅಲ್ಲ, ನಾರ್ಮಲ್ ಮೆಷರ್ಮೆಂಟ್ ಬ್ಲೌಸು. ಚೆಸ್ಟ್ ಏನು ಹೆವಿ ಇಲ್ಲ, 2.5 ಅಷ್ಟೇ ತಗೊಳ್ತಾ ಇದ್ದೀನಿ ನೋಡಿ ನಾನು. 2.5 ನೀವು ಇಲ್ಲಿ 2 ತಗೋಬೋದು. ಇನ್ನು ಸ್ಮಾಲ್ ಸೈಜ್ ಬ್ಲೌಸ್ ಆದರೆ 2 ತಗೋಬೋದು, 3 ತಗೋಬೋದು ನಿಮ್ಮ ಒಂದು ಮೆಜರ್ಮೆಂಟ್ ಬ್ಲೌಸ್ನ ಪ್ರಕಾರ. ಇಲ್ಲಿ ನೋಡಿ ನಾನು 3/4 ಇಂಚ್ ಅಷ್ಟೇ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕಂದರೆ ನಾನಿಲ್ಲಿ ಜಾಸ್ತಿ ಡಾಟ್ ಲೆಂತ್ನ ತಗೊಂಡಿಲ್ಲ. ಸೊ ಇಲ್ಲಿ 3/4 ಇಂಚ್ ಮೇಲಕ್ಕೆ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಇಲ್ಲೂ 1/4 ಇಂಚ್ ತಗೊಂಡಿದ್ನಲ್ಲ, ಇಲ್ಲಿಗೂ ಈ ಶೇಪ್ನ ಕೊಡ್ತಿದ್ದೀನಿ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ಸೇರಿಸ್ತಾ ಒಂದು ಲೈನ್ನ ಹೇಳ್ಕೊತೀನಿ. ಇಷ್ಟು ಫ್ರಂಟ್ ಪಾರ್ಟು. ಈಗ ಡಾಟ್ನ ಮಾರ್ಕ್ ಮಾಡೋಣ ಬನ್ನಿ. ಡಾಟ್ ನೋಡಿ ಫ್ರಂಟಲ್ಲಿ ಎಷ್ಟು ಲೆಂತ್ ಇದೆ ಅದಕ್ಕೆ ಮಿಡ್ಲಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನೀಟಾಗಿ ಈ ರೀತಿ ಡಾಟ್ನ ಮಾರ್ಕ್ ಮಾಡಿದ್ದಾಯಿತು. ನೆಕ್ಸ್ಟು ಚೆಸ್ಟ್ ಪಾಯಿಂಟ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. 11 ಇದೆ, 1/2 ಇಂಚು ನಮಗೆ ಶೋಲ್ಡರ್ ಅಟ್ಯಾಚ್ಗೆ ಹೋದರೆ 11.5ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ಸ್ಟ್ರೈಟ್ ಲೈನ್ನ ಎಳಿತಿದ್ದೀನಿ, ನೋಡ್ತಿರ್ಬೋದು ನೀವು. ಈ ರೀತಿ ಸೆಂಟ್ರ್ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಈ ಒಂದು ಆರ್ಮೋಲ್ ಡಾಟ್ನ ನೋಡಿ ಈ ರೀತಿ ಈ ಒಂದು ಲೈನ್ಗೆ ಸ್ಟ್ರೈಟಾಗಿ ಸ್ಕೇಲ್ ಇಟ್ಕೊಂಡು ಒಂದು ಲೈನ್ನ ಎಳೀರಿ. ಇದರ ಡಿಫ್ರೆನ್ಸು ಬರುತ್ತೆ ನನಗೆ 2 ಇಂಚಸ್ ಅಷ್ಟು ಆರ್ಮೋಲ್ ಶೇಪ್ ಡಿಫ್ರೆನ್ಸು, 2.5 ಇಂಚಸ್ ಅಷ್ಟು ಫ್ರಂಟ್ದು ಮತ್ತು ಸೈಡ್ದು ಶೇಪ್ ಅನ್ನೋದು ಡಿಫ್ರೆನ್ಸ್ ಬರುತ್ತೆ. ಸೊ ಇದು ಅವರಿಗೆ ಬ್ಲೌಸು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ ಈ ರೀತಿ ಮಾರ್ಕ್ ಮಾಡೋದ್ರಿಂದ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಮಾರ್ಕಿಂಗ್ ಆಗಿ ಬರುತ್ತೆ, ಎಲ್ರಿಗೂ ಒಂದೇ ಥರ ಮಾರ್ಕಿಂಗು ಬರಲ್ಲ. ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನೋಡಿ, ಚೆಸ್ಟ್ ಹೆವಿ ಇತ್ತು, ಇನ್ನು ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೀವು.
ಸೊ ಚೆಸ್ಟ್ ಕಡಿಮೆ ಇದ್ದರೆ ಕಡಿಮೆನೇ ತಗೋಬೋದು, ತೊಂದರೆ ಇಲ್ಲ. ಇಷ್ಟು ಫ್ರಂಟ್ ಪಾರ್ಟು. ಸೊ ಫ್ರಂಟ್ ಪಾರ್ಟಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿದೆಯಾ ಅಂತ ಫೋಲ್ಡಿಂಗ್ ನೋಡ್ಕೊಳ್ಳಿ. ಸ್ಲೀವ್ಸ್ನ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ನೀವು ಒಂದು ವೇಳೆ ಪೀಸ್ ಕಟ್ಟಬೇಕಾಗಿ ಬಂದರೆ 2 ಪೀಸ್ಗಷ್ಟೇ ಪೀಸ್ ಕಟ್ಟೋ ಥರ ನೀವು ಫೋಲ್ಡಿಂಗ್ನ ಮಾಡ್ಕೋಬೇಕು. ಆರ್ಮೋಲ್ ಎಷ್ಟಿದೆ ಲೂಸು ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಆರ್ಮೋಲ್ ಲೂಸ್ ಬರ್ತಿದೆ ನನಗೆ 10.5 ಇಂಚು. ಅದರಲ್ಲಿ ನಾನು 1 ಇಂಚ್ನ ಮೈನಸ್ ಮಾಡ್ತೀನಿ. ನೋಡಿ 1 ಇಂಚ್ನ ಮೈನಸ್ ಮಾಡಿದ್ರೆ ನಿಮ್ಗೆ 9.5 ಬರುತ್ತೆ. 1/4 ಇಂಚಷ್ಟು ಮೈನಸ್ ಮಾಡ್ಬೋದು, ಏನು ಕರೆಕ್ಟಾಗಿ ಬರುತ್ತೆ ನಮಗೆ. ನೋಡಿ ನಾನು ಇಲ್ಲಿ 9.25 ತಗೋತಾ ಇದ್ದೀನಿ. 1/4 ಇಂಚು ಮೈನಸ್ ಮಾಡ್ತಿದ್ದೀನಿ, 9.25 ಇಂಚ್ನ ತಗೊಳ್ತಾ ಇದ್ದೀನಿ. ಉದ್ದ ಬಂದು 9.5 ತಗೋತಾ ಇದ್ದೀನಿ. ನನಗೆ ರೆಡಿ ಬೇಕು 8.5 ಇಂಚು. ಸೊ 9.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಸೊ ನಿಮ್ಮ ಬ್ಲೌಸು ಲೆಂತ್ ಎಷ್ಟಿದೆ ಅದ್ರ ಮೇಲೆ ನೀವು ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ತಗೋಬೋದು. ನೋಡಿ ನಾನು 9.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹೇಳ್ಕೊತೀನಿ. ಇಷ್ಟಾದಮೇಲೆ ನೋಡಿ ಡೌನಿಂಗ್ ತಗೋತಾ ಇದ್ದೀನಿ ನಾನು 4 ಇಂಚಷ್ಟು. ನಾನೀಗ ಸ್ಟಿಚ್ ಮಾಡ್ತಾ ಇರೋ ಬ್ಲೌಸು ತೋಳು ದಪ್ಪ ಇದೆ, ಬಾಡಿ ಸ್ವಲ್ಪ ಸಣ್ಣ ಇದೆ. ಸೊ ಹಾಗಾಗಿ ತೋಳು ತುಂಬಾ ದಪ್ಪ ಇದೆ. ಹಾಗಾಗಿ ತೋಳಿಗೆ ನಮ್ಗೆ ತುಂಬಾ ಲೂಸ್ ಬೇಕಾಗತ್ತೆ. ನಾನಿಲ್ಲಿ 4 ಇಂಚ್ಗೆ ಒಂದು ಡೌನಿಂಗ್ನ ತಗೊಂಡಿದ್ದೀನಿ. 1.5 ಇಂಚು ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಅದಕ್ಕೆ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. 8.5 ನಮಗೆ ಲೂಸ್ ಅನ್ನೋದು ಬೇಕು. ಸೊ ಇಲ್ಲೂ ನಮಗೆ ಲೂಸ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ 8.5 ನಮಗೆ ಲೂಸು ಬರುತ್ತೆ. ಈಗ ಇಲ್ಲಿಂದ 2 ಇಂಚಸ್ ಅಷ್ಟು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ರೀತಿ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಸ್ವಲ್ಪ ಅವ್ರಿಗೆ ರಿಂಕಲ್ ಬರುತ್ತಂತೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ತಾ ನಾನು ಶೇಪ್ನ ತೆಗಿತಾ ಇದ್ದೀನಿ. ಇಲ್ಲಿ ಹ್ಯಾಂಡ್ ಲೂಸ್ ಬೇಕು, 6.25 ಇಂಚು ಹ್ಯಾಂಡ್ ಲೂಸ್ ಬೇಕು. ಅರ್ಥ ಆಯ್ತಲ್ಲ? 6.25 ಇಂಚ್ ಹ್ಯಾಂಡ್ ಲೂಸ್ ಆದಮೇಲೆ 1.5 ಇಂಚು ಮಾರ್ಜಿನು. ಈ ಎರಡನ್ನೂ ಲೈನ್ನ ಸೇರಿಸ್ತಾ ಈ ರೀತಿ ಸ್ಟ್ರೈಟಾಗಿ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ. ಸೊ ಮಾರ್ಕ್ ವೀಲ್ ತಗೊಂಡು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ. ಈಗ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು. ತುಂಬಾ ಈಸಿಯಾಗಿ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೋಬೋದು. ನಿಮಗೆ ಈ ಒಂದು ಶೇಪ್ ತೆಗೆಯೋದು ಬಂದರೆ ಈಸಿಲಿ ನೀವು ಮಾರ್ಕಿಂಗ್ ಮಾಡಿ. ನೋಡಿ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಬಂದಿದೆ ನನಗೆ ಪೀಸು. ಸೊ ಅಲ್ಲಿ ಸ್ವಲ್ಪ ಪೀಸ್ನ ಕಟ್ತೀನಿ ನಾನು. ಇಷ್ಟಾದಮೇಲೆ ಫ್ರಂಟ್ ಶೇಪ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡೋಣ ಬನ್ನಿ. ನೋಡಿ ಇಲ್ಲಿ ಮೇಲೆ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬಾಟಮಲ್ಲಿ 1.5 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಿಡ್ಲ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ನ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿಂದ ನೀವು ನೀಟಾಗಿ 1/2 ಇಂಚು ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಶೇಪ್ ಕೊಟ್ಟು ನೀವು ಸ್ಟಿಚ್ ಮಾಡಿದ್ದಾದಮೇಲೆ ಆದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇದು ಫ್ರಂಟ್ ಪಾರ್ಟ್ ತುಂಬಾ ಚೆನ್ನಾಗಿ ಸ್ಲೀವ್ ಫಿಟ್ಟಿಂಗ್ ಬರುತ್ತೆ. ಇಲ್ಲಿ ನಾನು ಪೀಸ್ ಕಟ್ತೀನಿ ಸ್ಟಿಚಿಂಗ್ ಟೈಮಲ್ಲಿ. ಇಷ್ಟಾದಮೇಲೆ ನಾನೀಗ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಶೇಪ್ ಬೆಲ್ಟ್ಗೂ ಅಷ್ಟೇ ಲೆಂತ್ ಎಷ್ಟು ಬೇಕು ಅಂತ ಫ್ರಂಟ್ ಪಾರ್ಟ್ ತಗೊಳ್ಳಿ. ಫ್ರಂಟ್ ಪಾರ್ಟ್ ತೊಗೊಂಡ್ರೆ ನಿಮಗೆ ಶೇಪ್ ಬೆಲ್ಟ್ ಲೆಂತ್ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ನಾನು ಫ್ರಂಟಲ್ಲಿ 4 ಇಂಚಷ್ಟು ಉದ್ದ ತೊಗೊಂಡೆ. ನೋಡಿ 10.25 ಬೇಕು. ನಾನು 10.25 ತೊಗೋತೀನಿ. 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ನಾನು. 10.25 ಇಲ್ಲಿ 3.5 ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ 4ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ 3.5 ನಾವು ಡೌನಿಂಗ್ ತಗೊಂಡಿದ್ವಲ್ಲ, ಈ ಥರ 3.5ಗೆ ಇಲ್ಲಿ 3 ಇಂಚಸ್ ಬಂದರೆ ಸಾಕು ನನಗೆ. ಈ ರೀತಿ ನೀಟಾಗಿ ಶೇಪ್ನ ಡ್ರಾ ಮಾಡ್ತೀನಿ. ನೋಡಿ ಶೇಪ್ ಬೆಲ್ಟ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇಷ್ಟಾದಮೇಲೆ ಒಂದು 1/4 ಇಂಚಷ್ಟು ನಾನಿಲ್ಲಿ ಕ್ರಾಸಿಂಗ್ ತಗೊಳ್ತೀನಿ. ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ, ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ನಾನೊಂದು 1/4 ಇಂಚಷ್ಟು ಈ ರೀತಿ ಕಟ್ ಮಾಡ್ತೀನಿ. ಇದು ಫ್ರಂಟ್ ಪಾರ್ಟ್ ಶೇಪ್ ಬೆಲ್ಟ್. ಇಷ್ಟ ಆಯ್ತಲ್ಲ? ಶೇಪ್ ಬೆಲ್ಟ್ ಕಟ್ಟಿಂಗ್ ಆಯಿತು. ಸ್ಲೀವ್ ಕಟ್ಟಿಂಗು, ಬ್ಯಾಕು ಮತ್ತು ಫ್ರಂಟ್ ಕಟ್ಟಿಂಗು ಮುಗೀತು. ಈಗ ನಾನು ಇದಕ್ಕೆ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ 1/2 ಇಂಚ್ ನಾನು ಕಟ್ ಮಾಡಿರಲ್ಲ ಸೈಡ್ ಶೇಪ್ಗೆ,
ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಇದು ಕಟ್ ಮಾಡೋದ್ರಿಂದ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ, ನಾನು ಮೇನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಮಿಷಿನ್ ಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ ಹಾಗಲ್ಲ, ಯಾಕಂದರೆ ಎಲ್ಲ ಪೀಸು ಒಂದೇ ಸಲ ಹಾಕಿ ನಾವು ಕಟ್ ಮಾಡ್ಕೋಬೇಕು. ವರ್ಕ್ ಬ್ಲೌಸ್ ಕಟ್ ಮಾಡ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕು. ಫ್ಲವರ್ಸ್ ಮೇಲೆ ಕೆಳಗಡೆ ಒಂದೇ ಥರ ಬಂದಿದೆಯಾ, ಮತ್ತು ನೆಕ್ ಲೈನು ಅಷ್ಟೇ ಸೈಡ್ಗೆ ಏನಾದರೂ ಹೋಗಿದೆಯಾ ಅಂತೆಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿಟ್ಟು ನಾವು ಕಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಈ ವರ್ಕ್ ಬ್ಲೌಸು, ಹ್ಯಾಂಡ್ ವರ್ಕ್ ಬ್ಲೌಸು, ಯಾವುದೇ ಬ್ಲೌಸ್ ನೀವು ಕಟ್ ಮಾಡ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಕೆಳಗಡೆನೂ ವರ್ಕ್ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡ್ಕೋಬೇಕು. ಆಮೇಲೆ ಈ ರೀತಿ ಇಟ್ಟು ಕಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ. ನೆಕ್ಕು ಮೇಲೆ ನೋಡಿ, ಇಲ್ಲಿ ನೀವು ಮಾರ್ಕ್ ಮಾಡಿರೋದು ನೆಕ್ಕು ಇಲ್ಲಿ ಎಂಡಿಂಗ್ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೀಪ್ ಕೆಲವ್ರಿಗೆ ಜಾಸ್ತಿ ಹಾಕ್ಬಿಟ್ರು ಹಾಕಲ್ಲ. ಸೊ ಹಾಗಾಗಿ ನಾವು ಡೀಪ್ನು ಚೆಕ್ ಮಾಡ್ಕೋಬೇಕು. ಇಲ್ಲಿ ನಾವು ಕೆಳಗಡೆ ಕ್ಲಾತ್ ಎಷ್ಟು ಬೇಕು ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಎಲ್ಲ ಚೆಕ್ ಮಾಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಬ್ಯಾಕ್ ಪಾರ್ಟ್ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ ನಾನು. ಈಗ ಫ್ರಂಟ್ ಪಾರ್ಟ್ನ ನೋಡಿ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ನೆಕ್ಕು ರೈಟ್ ಸೈಡೇ ನಮ್ಗೆ ವರ್ಕ್ ಬರಬೇಕು. ಸೊ ಅದು ಯಾವ ಥರ ಬರುತ್ತೆ ನೀಟಾಗಿ ಆ ವರ್ಕ್ ಮೇಲೆ ನೀಟು ಕಟ್ ಮಾಡ್ಕೋಬೇಕು. ನೋಡಿ, ಶೇಪ್ ಬೆಲ್ಟ್ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಡೋರಿಗೆಲ್ಲ ನಮಗಲ್ಲಿ ಸೆಂಟ್ರಲ್ ಕ್ಲಾತ್ ಸಿಗುತ್ತೆ. ಸೊ ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಸಲ ಅಲ್ಲ 2 ಸಲ ಯೋಚನೆ ಮಾಡಿ ನೀವು ಈ ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರ್ಬೋದು, ಮಿಷಿನ್ ವರ್ಕ್ ಬ್ಲೌಸ್ ಆಗಿರ್ಬೋದು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಬ್ಯಾಕು ಆಯಿತು. ಈಗ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟು ಕಟ್ಟಿಂಗು ಮುಗೀತು. ಇದು ನನಗೆ ಡೋರಿಗೆಲ್ಲ ಬೇಕಾಗುತ್ತೆ ಕ್ಲಾತು. ಸೊ ಅದಕ್ಕಾಗಿ ನಾನು ಡೋರಿಗೆಲ್ಲ ಸೈಡ್ಗೆ ಇಟ್ಕೊಂಡೆ ಕ್ಲಾತ್ನ. ಇಷ್ಟು ಕಟ್ಟಿಂಗು ಮುಗೀತು. ಸ್ಟಿಚಿಂಗ್ ಮಾಡೋಣ ಬನ್ನಿ. ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನೋಡ್ಬೋದು. ಸ್ಟಿಚಿಂಗ್ ಮಾಡೋದು ಅಷ್ಟೇ, ಕಟ್ಟಿಂಗ್ ನೀವು ಎಷ್ಟು ಇಂಟ್ರೆಸ್ಟಾಗಿ ನೋಡ್ತೀರೋ ಸ್ಟಿಚಿಂಗು ಸಹ ನೀವು ಅಷ್ಟೇ ಇಂಟ್ರೆಸ್ಟಾಗಿ ನೋಡಬೇಕಾಗತ್ತೆ. ಯಾಕಂದರೆ ನಾವು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀವಿ ಅನ್ನೋದು ನೀವು ನೋಡೋದ್ರಲ್ಲೇ ಅರ್ಧ ಕಲ್ತ್ಕೋಬೋದು. ಸೊ ಹಾಗಾಗಿ ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟೋ ಸ್ಟಿಚಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟಿಗೆ ನಾನು ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ನೋಡಿ, ವರ್ಕ್ ಕೊಟ್ಟಾಗ ಅವ್ರು ಮಾರ್ಕ್ ಮಾಡಿರೋದೆಲ್ಲ ಹಾಗೇ ಇದೆ, ಅದು ಹೋಗಿಲ್ಲ. ಸೊ ಒಂದ್ಸಲ ವಾಶ್ ಮಾಡಿದ್ರೆ ಹೋಗುತ್ತೆ. ನೀಟಾಗಿ ಜೋಡಿಸ್ಕೋಬೇಕಿದ್ರು ಬದ್ರು ಬರೋ ಥರ ಜೋಡಿಸ್ಕೋಬೇಕಾಗತ್ತೆ. ಜೋಡಿಸ್ಕೊತ ನೀವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ಸ್ಟಿಚಿಂಗ್ಗೆ ಅಷ್ಟು ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬಾ ಯೂಸ್ಫುಲ್ ಆದ ವಿಡಿಯೋ ಅಂತ ಹೇಳ್ತೀನಿ. ಕಲಿಯೋ ಇಂಟ್ರೆಸ್ಟ್ ಇರೋರಂತೂ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಯಾವುದೇ ರೀತಿ ಡೌಟು ಬರೋದಿಲ್ಲ ನಿಮಗೆ ಈ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋದಲ್ಲಿ. ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ಮತ್ತು ಇಲ್ಲೂ ಅಷ್ಟೇ ನಿಮಗೆ ಫೋಲ್ಡಿಂಗ್ ಬರಬಾರ್ದು ಕ್ಲಾತು. ಸೊ ಹಾಗೆ ನೀವು ಸ್ಟಿಚ್ನ ಹಾಕ್ಕೋಬೇಕು. ಫೋಲ್ಡಿಂಗ್ ಬಂದ್ಬಿಟ್ರೆ, ರಿಂಕಲ್ ಬಂದ್ಬಿಟ್ರೆ ನಿಮಗೆ ಚೆನ್ನಾಗಿರಲ್ಲ ಶೇಪ್ ಬೆಲ್ಟು. ಸೊ ಹಾಗಾಗಿ ಯಾವುದೇ ರೀತಿ ರಿಂಕಲ್ ಇಲ್ದಿರ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ನಾನು ಮತ್ತೆ ಕಟ್ ಮಾಡ್ಕೊಳ್ತೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಎಕ್ಸ್ಟ್ರಾ ಮಾರ್ಜಿನ್ ಕಟ್ ಮಾಡಿರೋದೆಲ್ಲ ನಾನು ತೋರಿಸ್ತಾ ಇಲ್ಲ. ಇಷ್ಟಾದಮೇಲೆ ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದು, ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟು. ಕನ್ಫ್ಯೂಸ್ ಆಗೋದು ಇಲ್ಲೇನೆ. ನೋಡಿ, ಒಂದು ಫಸ್ಟ್ ಎದುರು ಬದ್ರು ಬರೋ ಥರ ಹಾಕ್ಕೊಂಡು ಒಂದು ಸೈಡು ಲೆಫ್ಟ್ ಸೈಡ್ ಪೀಸ್ನ ಸೈಡ್ಗೆ ಇಡೋಣ. ಈಗ ರೈಟ್ ಸೈಡ್ ಪೀಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಈ ಒಂದು ವರ್ಕ್ ಅನ್ನೋದು ಕರೆಕ್ಟಾಗಿ ಸೆಟ್ ಆಗ್ತಿದೆಯಾ, ನಾವು ಹಾಕಿರೋ ಮಾರ್ಕಿಂಗಿಗೆ ವರ್ಕ್ಗೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕಬೇಕಾಗತ್ತೆ. ನೀಟಾಗಿ ಆ ವರ್ಕ್ ಏನು ಬಂದಿದೆಯೋ ವರ್ಕ್ ಪಕ್ಕನೇ ಸ್ಟಿಚ್ ಹಾಕಬೇಕಾಗತ್ತೆ. ಸೊ ನೀವು ಉಲ್ಟಾ ಮಾಡಿ ನೋಡಿ, ನಿಮಗೆ ವರ್ಕ್ ಪಕ್ಕನೇ ಸ್ಟಿಚ್ ಬಂದಿಲ್ಲ ಅಂದರೆ ಇನ್ನೊಂದು ಸ್ಟಿಚ್ನ ನೀಟಾಗಿ ವರ್ಕ್ ಪಕ್ಕನೇ ಹಾಕೋಬೋದು. ರಫ್ ಸ್ಟಿಚ್ ಒಂದು ಹಾಕ್ಕೊಂಡು ಬಟ್ಟೆ ಜರುಗ್ದಂಗೆ ಇರುತ್ತೆ. ಆಮೇಲೆ ನೀಟಾಗಿ ನೀವು ನೆಕ್ ಪಕ್ಕನೇ ಸ್ಟಿಚ್ನ ಹಾಕೋಬೋದು, ತೊಂದರೆ ಇಲ್ಲ. ಆ ರೀತಿ ಮಾಡಿದ್ರು ನೋಡಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿ ನೀಟಾಗಿ ನ್ಯಾಚ್ ಹೊಡ್ಕೊಳ್ತಾ ಇದ್ದೀನಿ. ಕಟ್ ಮಾರ್ಕ್ಸ್ ಇಟ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಲೈನಿಂಗ್ ಓಪನ್ ಮಾಡಿ ಲೈನಿಂಗ್ ಮೇಲೆನೆ ಕಿನಾರೆ ಸ್ಟಿಚ್ನ
ಹಾಕಬೇಕಾಗತ್ತೆ. ಈ ರೀತಿ ಕಿನಾರೆ ಸ್ಟಿಚ್ ಹಾಕೋದ್ರಿಂದ ನಿಮಗೆ ಲೈನಿಂಗು ಮೇಲಕ್ಕೆ ಎತ್ಕೊಳ್ಳಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ. ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ಟ್ಯಾಸಲ್ಸು ಮತ್ತು ಲೈನಿಂಗು ಸೈಡ್ಗೆ ಇಟ್ಕೊಳ್ಳೋಣ, ಬೇಕಾಗತ್ತದು. ಈಗ ನೆಕ್ ಮೇಲೇನೆ ಒಂದು ಸ್ಟಿಚ್ನ ಹಾಕೊಳ್ಳೋಣ. ನೀಟಾಗಿ ಸ್ಟಿಚ್ ಬರಬೇಕು. ನಿಮ್ಗೆ ಯಾವುದೇ ರೀತಿ ಲೈನಿಂಗ್ ಎಲ್ಲ ಹೊರಗಡೆಗೆ ಕಾಣಿಸೋ ಥರ ಇರಬಾರ್ದು. ನೀಟಾಗಿ ಸ್ಟಿಚ್ನ ಹಾಕೋಬೇಕಾಗತ್ತೆ. ಸುತ್ತ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ರಿಂಕಲ್ ಬರಬಾರ್ದು. ನೀಟಾಗಿ ಫಿನಿಶಿಂಗ್ ಸಮೇತ ಸ್ಟಿಚ್ನ ಹಾಕೋಬೇಕಾಗತ್ತೆ. ಈ ರೀತಿ ನೋಡಿ. ಇಷ್ಟಾದ್ಮೇಲೆ ಇನ್ನೊಂದು ಸೈಡ್ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಇದನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ಇದು ವರ್ಕ್ ಪಕ್ಕ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ನೆಕ್ ಪೀಸು, ಸೊ ಅದನ್ನಿಟ್ಟು ಅದೇ ರೀತಿ ಅದೆಷ್ಟು ಕಟ್ ಮಾಡಿರ್ತೀವೋ ಅಷ್ಟೇ ರೀತಿ ನಾವು ಈ ಲೈನಿಂಗ್ ಮಾತ್ರ ಕಟ್ ಮಾಡ್ಕೋಬೇಕು, ಮೇನ್ ಫ್ಯಾಬ್ರಿಕ್ ಕಟ್ ಮಾಡಬಾರ್ದು. ಇಷ್ಟು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ ಇಲ್ಲಿ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಪೈಪಿಂಗ್ನ ಈ ರೀತಿ ಎತ್ಕೊಂಡು 1/4 ಇಂಚ್ ಮಾರ್ಜಿನ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ಈ ಪೀಸ್ನ ಈ ರೀತಿ ಹಾಕೋಬೇಕು. ಅದ್ರ ಮೇಲಿರೋದನ್ನ ತೆಗೆದು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ಈಗಿತ್ತಲ್ಲ, ಅದನ್ನೆತ್ತಿ ಈ ರೀತಿ ಹಾಕೊಂಡು ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅಗೈನ್ ನಾವು ಆ ಒಂದು ಮೇನ್ ಫ್ಯಾಬ್ರಿಕ್ ಮೇಲೆ ಅದೇ ರೀತಿ ಉಲ್ಟಾನ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ನೋಡಿ, ಅಟ್ಯಾಚ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬಂತ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಈ ರೀತಿ ಉಲ್ಟಾ ಹಾಕೊಂಡು ಈಗಾಗಲೇ ಏನು ಸ್ಟಿಚ್ ಹಾಕಿದೀವೋ ಪೈಪಿಂಗ್ ಪಕ್ಕ ಇನ್ನೊಂದು ಸ್ಟಿಚ್ನ ಹಾಕೋಣ. ಈ ರೀತಿ ಹಾಕೋದ್ರಿಂದ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ನೀಟಾಗಿ ಅಟ್ಯಾಚ್ ಆಗುತ್ತೆ. ಈಗ ಕಟ್ ಮಾರ್ಕ್ಸ್ ಇಟ್ಕೊಂಡು ಎಕ್ಸ್ಟ್ರಾ ಇರೋ ಮಾರ್ಜೆಲ್ಲ ಕಟ್ ಮಾರ್ಕ್ಸ್ ಇಟ್ಕೊಂಡು ಇಲ್ಲಿ ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ, ಪೈಪಿಂಗ್ ನೀಟಾಗಿ ಕಾಣೋದೇ ಇಲ್ಲ. ಇಲ್ಲಿ ಸ್ಟಿಚ್ ಬಿದ್ಮೇಲೆ ನಮಗೆ ಪೈಪಿಂಗು ಎಷ್ಟು ಪರ್ಫೆಕ್ಟಾಗಿ ಕಾಣಿಸುತ್ತೆ ಅಂತ ನಾನು ನಿಮಗೆ ಬೇಕಾದ್ರೆ ತೋರಿಸ್ತೀನಿ. ಸೊ ಹಾಗಾಗಿ ನಮಗೆ ಫಿನಿಶಿಂಗ್ ಬರಬೇಕಂದ್ರೆ ನಾವು ಸ್ಟಿಚ್ನ ಹಾಕಲೇಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಪೈಪಿಂಗ್ ಅನ್ನೋದು ಬಂದಿದೆಯೋ. ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಫ್ರಂಟಲ್ಲಿ ಒಂದು 1/4 ಇಂಚಲ್ಲಿ ಕಟ್ ಮಾಡ್ತೀನಿ ನೆಕ್ ಹತ್ರ ಮೇಲೆ. ಸೊ ಇದು ಕಟ್ ಮಾಡಿಲ್ಲ, ಸ್ಟಿಚಿಂಗಲ್ಲೇ ಹಾಕಿದ್ದೀನಿ ಸ್ಟಿಚ್ಚು. ಸೊ ಮತ್ತೆ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟಾದಮೇಲೆ ಫ್ರಂಟ್ ಪಾರ್ಟ್ ಎರಡೂ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿದ್ದು ಮುಗೀತು. ಈಗ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಮತ್ತೆ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಸ್ಲೀವ್ಸ್ದು ನಾನು ಹೇಳಿದ್ನಲ್ಲ ಈ ಸ್ವಲ್ಪ ಪೀಸ್ ಕಟ್ಟಬೇಕಾಗತ್ತೆ ಅಂತ, ಅದನ್ನ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡೆ. ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಪೀಸ್ನ ಕೊಡ್ತಿದ್ದೀನಿ. ನಾನು ಸುಮಾರು ವಿಡಿಯೋಗಳಲ್ಲಿ ಯಾವ ರೀತಿ ಪೀಸ್ನ ಕೊಡೋದು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸಲ ಚಾನಲ್ ವಿಸಿಟ್ ಕೊಟ್ಟು ನೋಡಿ. ನಿಮ್ಗೆ ಇಷ್ಟ ಆಗಿರೋ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋಗಳಿರ್ಬೋದು. ಸೊ ಇದ್ದರೆ ಹುಡುಕಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ಸ್ಟಿಚ್ನ ಮಾಡ್ಕೋಬೋದು. ನೋಡಿ, ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಈಗ ಪರ್ಫೆಕ್ಟಾಗಿ ನನಗೆ ಹ್ಯಾಂಡ್ಸ್ ಅನ್ನೋದು ರೆಡಿಯಾಗಿದೆ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನೋಡಿ ಮಿಡ್ಲಿಗೆ ಹಾಕ್ಕೊಂಡು ಎರಡನ್ನು ಮಿಡ್ಲಿಗೆ ಕಟ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಲೈನಿಂಗ್ ನೋಡ್ಕೊಳ್ಳಿ. ಲೈನಿಂಗು ಅಷ್ಟೇ ಫ್ರಂಟ್ಗೆ ಬರಬೇಕು, ಬ್ಯಾಕ್ ಬರಬೇಕು. ಆ ಥರ ಎದುರು ಬದ್ರು ಬರೋ ಥರ ಫಸ್ಟ್ ಇಟ್ಕೊಂಡು ನೀವು ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾ ಇರೋ ಮಾರ್ಜಿನ್ ಫಸ್ಟೇ ಕಟ್ ಮಾಡಿಬಿಟ್ಟೆ. ಈಗ ನಾವು ಎಷ್ಟು ಬೇಕು ಅಷ್ಟೇ ಮಾರ್ಜಿನ ಬಿಟ್ಟಿದ್ದೀವಿ. ಇದು ಅಷ್ಟೇ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿದ್ದೀನಿ. 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕೊಳ್ಳಿ. ನಾನಿಲ್ಲ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೆ. ಸೊ ಹಾಗಾಗಿ ನಾನು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ಸ್ಲೀವನ್ನು 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕೋಬೇಕಾಗತ್ತೆ. ಈಗ ಲೈನಿಂಗ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಕಿನಾರೆ ಸ್ಟಿಚ್ ಒಂದು ಹಾಕೋಬೇಕಾಗತ್ತೆ. ಕಿನಾರೆ ಸ್ಟಿಚ್ ಹಾಕೋದು ವೆರಿ ಇಂಪಾರ್ಟೆಂಟು. ಯಾಕಂದರೆ ನಿಮಗೆ ಲೈನಿಂಗ್ ಅನ್ನೋದು ಮೇನ್ ಫ್ಯಾಬ್ರಿಕ್ಗಿಂತ ಮುಂದಕ್ಕೆ ಬರಬಾರ್ದು. ಸೊ ಈ ಥರ ಕಿನಾರ ಸ್ಟಿಚ್ ಹಾಕೊಳ್ಳೋದ್ರಿಂದ ನಮಗೆ ಆ ಲೈನಿಂಗ್ ಅನ್ನೋದು ಮೇನ್ ಫ್ಯಾಬ್ರಿಕ್ಗಿಂತ ಮುಂದಕ್ಕೆ ಬರಲ್ಲ. ನಮಗಲ್ಲೇ ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಸಮೇತ ರೆಡಿ ಆಯಿತು ಲೈನಿಂಗ್ದು ಸ್ಲೀವ್ಸು. ಈಗ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎರಡೂ ಸ್ಲೀವ್ಸ್ಗೆ. ನೋಡಿ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಎರಡೂ ನೀಟಾಗಿ ಅಟ್ಯಾಚ್ ಮಾಡಿಕೊಂಡೆ. ಈ ಒಂದು ಫ್ಲವರ್ ಅನ್ನೋದು ಕೈ ಮೇಲೆ ಬಂದಿರೋದು ಕರೆಕ್ಟಾಗಿ ಮಿಡ್ಲಿಗೆ ಬರಬೇಕು, ಇಲ್ಲಾಂದರೆ ನಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರಲ್ಲ. ನೋಡಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದಾಯಿತು. ಎಕ್ಸ್ಟ್ರಾ ಮಾರ್ಜಿನನ್ನು ಮತ್ತೆ ಕಟ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಬ್ಯಾಕ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ನೆಕ್ಕು ಅನ್ನೋದು ನೋಡೋಣ ಬನ್ನಿ. ನೋಡಿ ಈ ರೀತಿ ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡು ನೆಕ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನಾವು ಇದ್ರ ಮೇಲೆ ಮೇನ್ ಫ್ಯಾಬ್ರಿಕ್ನ ಹಾಕಬೇಕು. ನೋಡಿ 5.5 ಕರೆಕ್ಟಾಗಿ ಬರ್ತಾ ಇದೆ. ನೋಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಾವು ಮಾರ್ಕಿಂಗ್ ಇಷ್ಟು ನೀಟಾಗಿ ಇಲ್ಲಿಗೆ ರೌಂಡಿಗೆ ಬರಬೇಕು ಅಂದರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮತ್ತು ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಲೈನಿಂಗ್ ಇಟ್ಟು ಲೈನಿಂಗ್ ಮೇಲಿಂದ ನಮಗೆ ವರ್ಕ್ ಅನ್ನೋದು ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಮಾರ್ಕಿಂಗ್ ಇದೆಯಲ್ಲ, ಸೊ ಇಲ್ಲಿ ನೀಟಾಗಿ ನಮಗೆ ಸ್ಟಿಚ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ನಾನು ಫಸ್ಟಿಗೆ ಒಂದು ರಫ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಸುತ್ತು ಗುಂಪಿನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಕ್ಲಾತ್ನ. ನೋಡಿ ಈ ರೀತಿ ನೀಟಾಗಿ ಅಡ್ಜಸ್ಟ್ನ ಮಾಡ್ಕೊಳ್ತೀನಿ. ಈಗ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ನಾನು ಹಾಕ್ಕೊಳ್ಳೋದು ರಫ್ ಸ್ಟಿಚ್ಚು ಮತ್ತೆ ರಿಮೂವ್ ಮಾಡಿಬಿಡ್ತೀನಿ. ರಿಮೂವ್ ಮಾಡಲ್ಲ, ಕಟ್ ಮಾಡಿಬಿಡ್ತೀನಿ. ಮತ್ತೆ ನಾನು ಅದನ್ನ ಉಲ್ಟಾ ತಗೊಂಡು ವರ್ಕ್ ಕಾಣಿಸುತ್ತಲ್ಲ, ಸೊ ಅದಕ್ಕೆ ಒಂದು ಸ್ಟಿಚ್ನ ಹಾಕ್ತೀನಿ. ನೋಡಿ ಈ ರೀತಿ ಈಗ ಗುಂಪಿನೆಲ್ಲ ತೆಗೆದು ಸೈಡ್ಗೆ ಇಡ್ತೀನಿ. ಈಗ ನೋಡಿ ವರ್ಕ್ ಪಕ್ಕನೇ ನೀಟಾಗಿ ಉಲ್ಟಾ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕಿದ್ದಾದಮೇಲೆ ನಾವು ಈ ರೀತಿ ನೀಟಾಗಿ ವರ್ಕ್ ಪಕ್ಕನೇ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ಬೇಕಾಗತ್ತೆ. ಆಯ್ತಲ್ಲ, ನಿಮಗೆ ಸ್ಟಿಚ್ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಪಕ್ಕ ಹಾಕ್ತಿರೋ ನಿಮ್ಮ ನೆಕ್ ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ನಾನು ಒಂದು 1/4 ಇಂಚಷ್ಟು ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲೊಂದು ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಕಟ್ ಮಾರ್ಕ್ಸ್ ಇಟ್ಕೊಂಡು ನಾವು ಬಟ್ಟೆನ ಟರ್ನ್ ಮಾಡೋದ್ರಿಂದ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ. ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಟಿದ್ದಾದ್ಮೇಲೆ ನಾವು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಈ ವರ್ಕ್ ಹತ್ರ ಏನಾದರೂ ಥ್ರೆಡ್ಡು ಏನಾದರೂ ಇದ್ದರೆ ಎಕ್ಸ್ಟ್ರಾ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಈ ಥರ ಓಪನ್ ಮಾಡಿ ನೋಡಿ ನಿಮ್ಗೆ ಕರೆಕ್ಟಾಗಿ ಬಂದಿದೆ ಅಂದರೆ ಒಂದು ಕಿನಾರೆ ಸ್ಟಿಚ್ನ ಲೈನಿಂಗ್ ಮೇಲೇ ಹಾಕ್ಕೋಬೇಕಾಗತ್ತೆ. ಇಲ್ಲ ಸ್ವಲ್ಪ ಏನಾದರೂ ಎಲ್ಲರೂ ವೇರಿಯೇಷನ್ ಆಗಿದ್ರೆ ನೀವು ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡು ನೆಕ್ ಹತ್ರ ನೀಟಾಗಿ ಫಿನಿಶಿಂಗು ಕೊಟ್ಕೋಬೋದು. ನೋಡಿ ಎಕ್ಸ್ಟ್ರಾ ಲೈನಿಂಗ್ನ ಮಾರ್ಜಿನ್ನು ನೋಡಿ ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ಲೈನಿಂಗ್ ಮೇಲೆ. ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟು. ಮೇನ್ ಫ್ಯಾಬ್ರಿಕ್ಗಿಂತ
ಈಚೆಗೆ ಲೈನಿಂಗ್ ಕಾಣಬಾರ್ದು ಅಂತ ಅಷ್ಟೇ. ನೋಡಿ ಈ ಒಂದು ನೆಕ್ದು ವರ್ಕ್ ಶೇಪು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಒಂದು ವರ್ಕ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟು ನಾನು ನೆಕ್ ಏನು ಸ್ಟಿಚ್ ಮಾಡ್ಕೊಂಡಿಲ್ಲ, ಬಾಟಮು ಏನು ಪೈಪಿಂಗ್ ಏನು ಅಟ್ಯಾಚ್ ಮಾಡಿಲ್ಲ. ಯಾಕಂದರೆ ನಾನು ಫ್ರಂಟ್ ಎಲ್ಲ ರೆಡಿ ಮಾಡಿದ್ದಾದಮೇಲೆ ಅದನ್ನ ರೆಡಿ ಮಾಡ್ಕೊಳ್ತೀನಿ. ನೆಕ್ ಆಗಿರ್ಬೋದು, ಸೈಡ್ಸ್ ಆಗಿರ್ಬೋದು. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ. ಡಾಟ್ಸ್ ಅಷ್ಟೇ, ನಾನು ಕಟ್ಟಿಂಗ್ ವಿಡಿಯೋ ನೋಡಿದರೆ ನಿಮಗೆ ನಾನು ಎಷ್ಟೆಷ್ಟು ಡಾಟ್ಸ್ ಇಟ್ಟಿದ್ದೆ ಅಂತ ಗೊತ್ತಾಗುತ್ತೆ. ಅಷ್ಟಷ್ಟು ನೀಟಾಗಿ ಡಾಟ್ಸ್ನ ಇಟ್ಕೊಂಡ್ರೆ ನಿಮಗೆ ಕಡಿಮೆ ಚೆಸ್ಟ್ ಇರೋರಿಗೆ ನೀವು ಈ ರೀತಿ ಡಾಟ್ನ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ. ಸೊ ನಿಮಗೆ ಸ್ವಲ್ಪ ಹೆವಿ ಚೆಸ್ಟ್ ಇರೋ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂದರೆ ನೀವು ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟಲ್ಲಿ ಅಂದರೆ ಡಾಟ್ಸ್ ತಗೊಳ್ಳೋ ಮಾರ್ಕಿಂಗ್ ಮಾಡೋ ಮೆಜರ್ಮೆಂಟಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ ಫ್ರಂಟ್ ಪಾರ್ಟು ರೆಡಿ ಆಯಿತು. ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಲೆಂತ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ಇದನ್ನ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ. ಲೈನಿಂಗ್ ಒಂದು ಮೇನ್ ಫ್ಯಾಬ್ರಿಕ್ ಒಂದು ತಗೊಂಡು ಈ ಒಂದು ಶೇಪ್ ಬೆಲ್ಟ್ನ ಫಸ್ಟ್ ನಾನು ಅಟ್ಯಾಚ್ ಮಾಡ್ಕೊಳ್ಳೋದು. ಈ ರೀತಿ ನೀಟಾಗಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎರಡೂ ಕಡೆನೂ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಸುತ್ಕೋಬೇಕಾಗತ್ತೆ ಕ್ಲಾತು. ಈ ಇನ್ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನೀಟಾಗಿ ಸುತ್ಕೋಬೇಕು. 1/4 ಇಂಚ್ ಮಾರ್ಜಿನ್ ಬಿಟ್ಟಿದೆ, 1/4 ಇಂಚ್ ಮಾರ್ಜಿನ್ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಎರಡು ಸ್ಲೀವ್ಗೂ ಅದೇ ರೀತಿ ನಾವು ನೋಡಿ ಈ ರೀತಿ ಸುತ್ಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ನಾವು ಒಳಗಡೆ ಕ್ಲಾತ್ ಎಲ್ಲ ಹೊರಗಡೆ ತಗೋಬೇಕಾಗುತ್ತೆ. ಎರಡು ಸೇಮ್ ಲೆಫ್ಟ್ ಪೀಸು ರೈಟ್ ಪೀಸ್ ಎರಡನ್ನು ಇದೇ ರೀತಿ ಕೈಯಿಂದ ನೀಟಾಗಿ ತೆಕ್ಕೋಬೇಕಾಗತ್ತೆ. ಈಗ ನಾನು ಇದಕ್ಕೆ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಕೊಟ್ಟು ರೆಡಿ ಮಾಡ್ಕೊಳ್ತೀನಿ. ಸೊ ಅದನ್ನು ನಾನು ತೋರಿಸ್ತಿಲ್ಲ. ಉಕ್ಸ್ ಪಟ್ಟಿ ಕಾಜಾಪಟ್ಟಿ ನಾರ್ಮಲಾಗಿ ನಾನು ಸ್ಟಿಚ್ ಮಾಡೋ ಥರನೇ ಸ್ಟಿಚ್ ಮಾಡ್ತೀನಿ. ಸೊ ಉಕ್ಸ್ ಪಟ್ಟಿ ಕಾಜಾಪಟ್ಟಿದು ಒಂದು ವಿಡಿಯೋ ಮಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು. ಸೊ ನಾನು ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ. ಇಷ್ಟು ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂತು ನೋಡಿ, ಪರ್ಫೆಕ್ಟಾಗಿ ಆಗ್ತಿದೆ. ಈಗ ನಾನು ಇದನ್ನ ಬ್ಯಾಕ್ ಪಾರ್ಟ್ ತಗೊಂಡು ಯಾವ ರೀತಿ ಇನ್ವಿಸಿಬಲ್ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ ಇನ್ವಿಸಿಬಲ್ ಶೋಲ್ಡರ್ಗೆ ಈ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಡಿವೈಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಬೇಕಾದ್ರೆ ಹಂಗೇನು ಸ್ಟಿಚ್ ಮಾಡ್ಕೋಬೋದು. ಸೊ ನಾನು 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಎಳಿತಿದ್ದೀನಿ. ನೋಡಿ ಈ ರೀತಿ ಇದನ್ನು ಮತ್ತೆ ನಾವು ಫ್ರಂಟ್ ಪಾರ್ಟ್ಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದ್ರ ಮೇಲೇ ಸ್ಟಿಚ್ ಒಂದು ಹಾಕಬೇಕಾಗತ್ತೆ. ಈಗ ಅದನ್ನು ಓಪನ್ ಮಾಡಿ ನೋಡೋಣ. ನಿಮಗೆ ಫಿಟ್ಟಿಂಗ್ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಇನ್ವಿಸಿಬಲ್ಲು ಶೋಲ್ಡರು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ. ನೋಡಿ ಈ ಥರ ಓಪನ್ ಮಾಡ್ಕೋಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕ್ನ. ಓಪನ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಫ್ರಂಟ್ ಪಾರ್ಟ್ ಇಡಿ. ಲೈನಿಂಗ್ನ ಓಪನ್ ಮಾಡಿ ಮತ್ತೆ ಲೈನಿಂಗ್ನ ಶೋಲ್ಡರ್ ಕಡೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಬರುತ್ತೆ. ಬ್ಲೌಸ್ ಫಿಟ್ಟಿಂಗು ಅಷ್ಟೇ ನಿಮಗೆ ಯಾವುದೇ ರೀತಿ ಕೊರದಂಗೆ ಏನೂ ಆಗಲ್ಲ.
ನೀಟಾಗಿ ಫಿನಿಶಿಂಗ್ ಬರುತ್ತೆ ಶೋಲ್ಡರ್ ಹತ್ರ ಎಲ್ಲ. ಈಗ ನಾನು ಸುತ್ತು ಸ್ಟಿಚ್ನ ಹಾಕ್ಕೋತೀನಿ. ಸೊ ಫಸ್ಟಿಗೆ ನೆಕ್ಗೆ ಸ್ಟಿಚ್ ಹಾಕ್ಕೋಬೇಕಾಗಿತ್ತು. ಸೊ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕ್ ನಾನು ಫಸ್ಟ್ ನೆಕ್ ಡಿಸೈನ್ ಮೇಲೇ ಸ್ಟಿಚ್ ಹಾಕ್ಕೋಬೇಕಾಗಿತ್ತು. ಸೊ ನಾನು ಮರೆತು ಸುತ್ತು ಸ್ಟಿಚ್ ಹಾಕ್ಕೊಂಬಿಟ್ಟೆ. ಆಮೇಲೆ ನಾನು ನೆಕ್ಗೆ ಸ್ಟಿಚ್ನ ಹಾಕ್ಕೊಂಡೆ. ನೋಡಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ನೀಟಾಗಿ ಸುತ್ತು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಲೈನಿಂಗು ಮೈನ್ ಫ್ಯಾಬ್ರಿಕ್ನ. ನೋಡಿ, ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಅಲ್ಲಿಗೂ ಸ್ವಲ್ಪ ಸೈಡಿಗೆ ಹೋಯಿತು ಲೈನಿಂಗು ಮೇನ್ ಫ್ಯಾಬ್ರಿಕ್ಕು. ಈ ರೀತಿ ನೀಟಾಗಿ ನೋಡಿ. ಈಗ ನಾನು ನೆಕ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಸ್ಟಿಚ್ ನೀವು ಫಸ್ಟೇ ಹಾಕ್ಕೊಂಡು ಸೈಡೆಲ್ಲ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ ನೆಕ್ ಶೇಪ್ ಅನ್ನೋದು. ಇಲ್ಲಿ ನೀಟಾಗಿ ಬಂದಿಲ್ಲ ಸ್ಟಿಚ್ಚು. ಮತ್ತು ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದ್ಮೇಲೆ ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾದೆಲ್ಲ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡೆ ನಾನು. ಹುಷಾರಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಕೆಳಗಡೆ ಯಾವುದಾದ್ರೂ ಬೇರೆ ಬಟ್ಟೆ ಸಿಕ್ಕಾಕೊಂಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಸೊ ನೀಟಾಗಿ ಚೆಕ್ ಮಾಡಿ ಕಟ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದ್ಮೇಲೆ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಇಷ್ಟಾದ್ಮೇಲೆ ನೋಡಿ, ನನಗೆ 4.5 ಇಂಚು ರೆಡಿ ಬೇಕು. ಉಳಿದಿದ್ದೆಲ್ಲ ನಾನು ಡೀಪ್ಗೆ ಮಾರ್ಜಿನ್ಗೆ ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ, 4.5 ಇಲ್ಲಿಗೆ ಬರುತ್ತೆ. ಇದಕ್ಕೆ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಈ ಒಂದು ಸಿಲ್ವರ್ ಕಲರ್ ಪೈಪಿಂಗ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನೀವು 1/4 ಇಂಚ್ ಮಾರ್ಜಿನ್ಗೆ ಬಿಟ್ಟಿದ್ರೆ 1/4 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/2 ಇಂಚ್ಗೆ ನೀವು ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು. ಈ ರೀತಿ ನೀಟಾಗಿ ನಿಮ್ಗೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ವಿಡ್ತಲ್ಲಿ ಫಸ್ಟು ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ಇರೋದು ನೋಡಿ, ಎಕ್ಸ್ಟ್ರಾ ಇದೆ ಅನ್ಸಿದ್ರೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡ್ಕೋಬೇಕು, ಮತ್ತು ಹುಷಾರಾಗೂ ಕಟ್ ಮಾಡ್ಕೋಬೇಕು. ಬ್ಲೌಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗ ನೋಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಒಂದು ಎಡ್ಜಿಗೆ ಸ್ಟಿಚ್ನ ಹಾಕ್ತೀನಿ. ಈ ಥರ ಚಿಕ್ಕದಾಗಿ ಪೈಪಿಂಗ್ ಮಾಡ್ಕೊಳ್ಳೋದು ನಂಗೆ ತುಂಬಾ ಇಷ್ಟ. ನೋಡಿ, ಒಂದೇ ಥರ ವಿಡ್ತ್ ಬಂದಿದೆ, ತುಂಬಾ ಅಗಲ ಏನೂ ಬಂದಿಲ್ಲ ಈ ಒಂದು ಪೈಪಿಂಗ್ ಪಟ್ಟಿ ಅನ್ನೋದು. ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ಸ್ನ ಎತ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಫ್ರಂಟ್ದು ಯಾವುದು ಬ್ಯಾಕ್ ಯಾವುದು ಅಂತ. ಸೊ ಫ್ರಂಟ್ದು ಬ್ಯಾಕು ಚೆಕ್ ಮಾಡ್ಕೊಂಡು ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಬಂದರೆ ನಿಮ್ಗೆ ಎಷ್ಟು ವೇರಿಯೇಷನ್ ಬರುತ್ತೆ ಗೊತ್ತಾಗ್ಬಿಡುತ್ತೆ. ಅಷ್ಟನ್ನು ಆ ಕಡೆ ಬಿಟ್ಟು ಉಳಿದಿದ್ದನ್ನು ನೀವು ಈ ಕಡೆ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನನಗೇನು ಇಲ್ಲಿ ವೇರಿಯೇಷನ್ ಜಾಸ್ತಿ ಬಂದಿಲ್ಲ, ಒಂದು 1/4 ಇಂಚಷ್ಟು ಒಂದು ಡಿಫ್ರೆನ್ಸಿಯೇಷನ್ ಬಂದಿದೆ.
ಈ ರೀತಿ ನೀವು ಸ್ವಲ್ಪ ಫ್ರೀಯಾಗಿ ಲೂಸಾಗಿ ಬಿಟ್ಟು ನೀವು ಸ್ಲೀವ್ಸ್ನ ಸ್ಟಿಚ್ ಮಾಡಬೇಕಾಗತ್ತೆ. ನೋಡ್ತಿರ್ಬೋದು, ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿ, ಇಲ್ಲಾಂದರೆ ರಿಂಕಲ್ ಬಂದ್ಬಿಡುತ್ತೆ. ಸೊ ನೀವು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಲೀವ್ಸ್ನ ಸ್ಟಿಚ್ ಮಾಡಬೇಕಾಗಿದೆ. ಈ ಒಂದು ಬ್ಲೌಸ್ ಕಲರು ತುಂಬಾ ಚೆನ್ನಾಗಿತ್ತು, ವರ್ಕು ಅಷ್ಟೇ ತುಂಬಾ ಅದ್ಭುತವಾಗಿತ್ತು. ನೋಡೋಕ್ಕೆ ನಿಮಗೂ ಫೋನಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ರಿಯಲಾಗಿ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ, ಈ ರೀತಿ ಸ್ಲೀವ್ಸು ರೆಡಿ ಆಯಿತು. ನಮಗೆ 8.5 ಬೇಕು ರೆಡಿ ಅಂದರು. ಸೊ 8.5 ಇದೆ. ಈ ರೀತಿ ನೀಟಾಗಿ ಆದಮೇಲೆ ಇನ್ನೂ ಒಂದು ಸೈಡ್ ಸೇಮ್ ಅದೇ ರೀತಿಯೇ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದು ಅಷ್ಟು ಚೆಕ್ ಮಾಡಿಕೊಂಡೆ, ಒಂದು 1/4 ಇಂಚಷ್ಟು ಜಾಸ್ತಿ ಬಂತು. ಸೊ ಅದನ್ನ ಬಿಟ್ಟು ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವು. ನೋಡಿ, ಈ ರೀತಿ ನೀಟಾಗಿ ಎಳಿಬಾರ್ದು, ಯಾವುದೇ ಕಾರಣಕ್ಕೂ ಆ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ನಾನು ಸೈಡ್ ಜಾಯಿಂಟ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಚೆಕ್ ಮಾಡಿದ್ರೆ ನನಗೆ 4 ಡಾಟ್ ಹಿಡಿಬೇಕಾಗಿ ಬಂತು, ಕ್ಲಾತ್ ಎಕ್ಸ್ಟ್ರಾ ಇತ್ತು. ಸೊ ಅದಕ್ಕೆ 4 ಡಾಟ್ನ ಹಿಡಿತಾ ಇದ್ದೀನಿ. ಈಗ ನೋಡಿ, ಸೈಡ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೈಡ್ ಅಟ್ಯಾಚ್ಗೂ ಮಾರ್ಕಿಂಗ್ ನನಗೆ ಕಾಣಿಸ್ತಿದೆ. ಸೊ ನಿಮಗೆ ಮಾರ್ಕಿಂಗ್ ಕಾಣಿಸಿಲ್ಲ ಅಂದರೆ ನೀವು ಮಾರ್ಕ್ ಮಾಡ್ಕೊಳ್ಳೋದು ಉತ್ತಮ. ನಂಗೆ ಮಾರ್ಕಿಂಗ್ ಕಾಣಿಸ್ತಿದೆ, ಹಾಗಾಗಿ ನಾನು ಸ್ಟಿಚ್ ಹಾಗೆ ಹಾಕ್ತಾ ಇದ್ದೀನಿ. ಸೊ ನೀವು ಬೇಕಾದ್ರೆ ಮಾರ್ಕ್ನ ಮಾಡಿಕೊಂಡು ಸ್ಟಿಚ್ ಹಾಕೋಬೋದು, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ನೋಡಿ, ಸೈಡ್ ಅಟ್ಯಾಚ್ ಅನ್ನೋದು ಒಂದು ಸೈಡ್ ಮುಗೀತು. ಇನ್ನೊಂದು ಸೈಡ್ಗೆ ಸೇಮ್ ಅದೇ ರೀತಿ ಡಾಟ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಸೈಡ್ ಜಾಯಿಂಟ್ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ, ಇಲ್ಲಿ ಮಾರ್ಕಿಂಗ್ ಪ್ರಕಾರ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಮಾರ್ಕಿಂಗ್ಸು ನನಗೆ ಕಾಣಿಸ್ತಿತ್ತು, ಹಾಗಾಗಿ ನಾನು ಅದೇ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಈ ಬ್ಲೌಸಲ್ಲಿ ತೋಳು ದಪ್ಪ ಇದೆ, ಬಾಡಿ ಸಣ್ಣ ಇದೆ. ಸೊ ಹಾಗಾಗಿ ನಮಗೆ ತೋಳಲ್ಲಿ ತುಂಬಾ ವ್ಯತ್ಯಾಸ ಬಂದ್ಬಿಡುತ್ತೆ. ಈ ರೀತಿ ಸೈಡ್ ಜಾಯಿಂಟ್ ಅದೆಲ್ಲ ಆದಮೇಲೆ ನಿಮಗೆ ಬ್ಲೌಸು ಔಟ್ಫಿಟ್ ಈ ರೀತಿ ಬಂದಿದೆ. ನೋಡಿ, ಪ್ಲಸ್ ಆಕಾರದಲ್ಲಿ ಬಂದಿದೆ. ಪರ್ಫೆಕ್ಟಾಗಿ ಇದು ಬರುತ್ತೆ. ನೋಡಿ, ಒಂದು ಪಾಯಿಂಟ್ ಅಷ್ಟು ಡೌನ್ ಬಂದಿದೆ ಅಷ್ಟೇ. ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ, ಔಟ್ಫಿಟ್ ನಿಮಗೆ ಈ ರೀತಿ ಕಾಣಿಸ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿನ್ನೂ ಡಾಟ್ನ ಸ್ಟಿಚ್ ಮಾಡಿಲ್ಲ. ಸೊ ಡಾಟು ಸ್ಟಿಚ್ ಮಾಡ್ತೀನಿ ಈಗ. ಬ್ಯಾಕ್ ಡಾಟು ಡಾಟ್ನ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಇದಕ್ಕೆ ನಾನು ಡೋರಿ ಎಲ್ಲ ಮತ್ತೆ ಅಟ್ಯಾಚ್ ಮಾಡ್ತೀನಿ, ಡೋರಿ ಮತ್ತು ಟ್ಯಾಸಲ್ಲೆಲ್ಲ. ಸೊ ಅದನ್ನು ಎಲ್ಲ ಫಿನಿಶ್ ಆದಮೇಲೆ ನಾನು ತಮ್ಮನೇಲಿ ಕೊಟ್ಟಿರ್ತೀನಿ. ನೋಡಿ ಯಾವ ರೀತಿ ಡೋರಿ ಹಾಕಿದ್ದೀನಿ, ಟ್ಯಾಸಲ್ ಹಾಕಿದ್ದೀನಿ ಅಂತೆಲ್ಲ. ಈ ರೀತಿ ನೀಟಾಗಿ ಡಾಟ್ನ ಸ್ಟಿಚ್ ಮಾಡ್ಕೋಬೇಕು. ನೋಡ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ನೀವಿನ್ನು ಸ್ವಲ್ಪ ಲೂಸ್ ಇಡೋಕ್ಕೆ ಹೇಳಿದ್ರು. ಸೊ ಹಾಗಾಗಿ ನಾನು ಡಾಟಲ್ಲಿ 1/4 ಇಂಚಷ್ಟು ಇಟ್ಕೊಂಡೆ. ನೋಡಿ, 9:15 ನಂಗೆ ರೆಡಿ.
ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ವೇಸ್ಟ್ ಮೆಜರ್ಮೆಂಟ್ ಒಂದು 34 ಇಂಚ್ ಬರುತ್ತೆ. ಇಷ್ಟು ಬ್ಲೌಸ್ ರೆಡಿ ಆಯಿತು. ನಿಮಗೆ ಈ ಬ್ಲೌಸ್ ಡಿಸೈನ್ ಹೇಗೆ ಅನಿಸ್ತು ಮತ್ತು ಸ್ಟಿಚಿಂಗ್ ವಿಡಿಯೋ ಕಟ್ಟಿಂಗ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಮರಿದಿರ ಕಮೆಂಟ್ ಮಾಡಿ. ಇದರಲ್ಲಿ ನಾನು ಡೋರಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಔಟ್ಫಿಟ್ ಈ ರೀತಿ ಕಾಣಿಸುತ್ತೆ. ಥ್ಯಾಂಕ್ ಯು.